ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1940ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಏನು 75ನೇ ವರ್ಷದ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಏನು ಮಹದೇವಪುರ ಕ್ಷೇತ್ರದ ವಿಜಯನಗರ ಗ್ರಾಮದಲ್ಲಿ ಏನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ. ಉದ್ದೇಶ ಇವತ್ತು ನಾವು ಏನಾದರೂ ಇವತ್ತು ನಾವು ಬದುಕ್ತಾ ಇದ್ದೀರಂದ್ರೆ ಅದು ಭಾರತದ ಸಂವಿಧಾನದಿಂದ ನಾವು ಬದುಕ್ತಾ ಇರೋದು. ಹಾಗಾಗಿ ಪ್ರತಿ ಗ್ರಾಮಗಳಲ್ಲಿ ಮತ್ತೆ ಪ್ರತಿ ಮನೆಗಳಲ್ಲೂ ನಾವು ಆಚರಣೆ ಮಾಡಬೇಕು. ಇವತ್ತು ನಾವು ಏನು ಯುಗಾದಿ ಹಬ್ಬ ಆಗಿರ್ಬೋದು, ಮತ್ತೆ ದೀಪಾವಳಿ,
ದಸರಾ ಇದೆಲ್ಲ ಬರ್ತದೆ. ನಮ್ಮ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಭಾರತದ ಸಂವಿಧಾನ. ಹಾಗಾಗಿ ಆ ಸಂವಿಧಾನದ ಪೀಠಿಕೆಯನ್ನು ನಾವು ಓದುವ ಮುಖಾಂತರ ಇವತ್ತು ರಾಜ್ಯ ಅಲ್ಲ ಇಡೀ ದೇಶದ ಜನತೆಗೆ ಒಂದು ಒಳ್ಳೆಯ ಉತ್ತಮವಾದ ಸಂದೇಶವನ್ನು ಕೊಡುವ ಮುಖಾಂತರ ನಮ್ಮ ಏನು ಇವತ್ತು ನಮ್ಮ ಹಿರಿಯರು ಮತ್ತು ನಮ್ಮ ಯುವಕರು ಎಲ್ಲ ಸೇರಿ ಇವತ್ತು ಏನು ಸಂವಿಧಾನದ ಸಮರ್ಪಣಾ ದಿನವನ್ನು ಬಹಳ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದೀರಿ. ಉದ್ದೇಶ ಸಂವಿಧಾನ ಸಮರ್ಪಣಾ ದಿನ ಬರೀ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಾಗಿ ಅವರು ಬರೆದಿಲ್ಲ. ಎಲ್ಲ ಜಾತಿ ವರ್ಗದ ಎಲ್ಲ ಪ್ರತಿಯೊಬ್ಬರು ಕಟ್ಟ ಕಡೆ ಪ್ರಜೆ ಏನು ಭಾರತ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಪ್ರಜೆಗೂ ಈ ಸಂವಿಧಾನವನ್ನು ಅವರಿಗೆ ಅಳವಡಿಸುತ್ತೆ. ಹಂಗಾಗಿ ಮೊದಲು ನಾವು ಯಾವುದಾದ್ರೂ ಹಬ್ಬ ಆಚರಣೆ ಮಾಡಬೇಕಂದ್ರೆ ಅದು ಸಂವಿಧಾನ. ಯಾಕಂದ್ರೆ ತಾವೆಲ್ಲ ನೋಡಿರ್ತಾರೆ, ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರಂದ್ರೆ ಅದಕ್ಕೆ ಕಾರಣ ಸಂವಿಧಾನ. ಇವತ್ತು ಯಾರಾದ್ರೂ ಒಂದು ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಶಾಸಕರಾಗಲಿ, ಸಚಿವರುಗಳಾಗಲಿ, ಇವರೆಲ್ಲ ಯಾವ್ದಾದ್ರು ಪ್ರಮಾಣ ವಚನ ಮಾಡುವಾಗ ಯಾವ್ದಾದ್ರು ಒಂದು ಪ್ರಮಾಣ ವಚನ ಮಾಡ್ತಾರಂದ್ರೆ ಅದು ಭಾರತದ ಸಂವಿಧಾನದ ಪೀಠಿಕೆ ಮೇಲೆ ಒಂದು ಪ್ರಮಾಣ ವಚನ ಮಾಡ್ತಾರೆ. ಹಂಗಾಗಿ ಬರೀ ಪ್ರಮಾಣ ವಚನ ಮಾಡುವುದು ಮುಖ್ಯವಲ್ಲ, ಅದು ಜನಗಳಿಗೆ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸ್ಬೇಕು. ಬರೀ ಇವತ್ತು ಸಂವಿಧಾನವನ್ನೇ ಮರ್ಚುವಂತ ಕೆಲಸ ಮಾಡ್ತಾರೆ. ಹಂಗಾಗಿ ನಾವು ಈ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನು ನಾವು ಇಟ್ಕೊಂಡಿದ್ದೀವಿ ಸರ್.